ಒಬ್ಬ ಅಕ್ಷಮ್ಯ ಅಪರಾಧಿ, ಅವನಿಗೆ ಕ್ಷಮೆ ಅನ್ನುವಂಥದ್ದೇ ಇಲ್ಲ. ನಮ್ಮ ದೇಶದಲ್ಲಿ ಮಾತೃದೇವೋಭವ, ಸ್ತ್ರೀಯನ್ನು ನಾವು ಎಲ್ಲಿ ಪೂಜೆ ಮಾಡ್ತೀವಿ ಅಲ್ಲಿ ಧನ್ಯತೆ, ಅಲ್ಲಿ ಒಳ್ಳೆಯದಾಗತ್ತೆ ಅಂತನ್ನುವಂಥದ್ದು ನಮ್ಮಲ್ಲಿ ಏನೋ ಒಂದು ಧರ್ಮದಲ್ಲಿದೆ. ಇವತ್ತು ನ್ಯಾಯಾಲಯದಲ್ಲಿ ನಮಗೆ ಒಂದು ನ್ಯಾಯ ಒದಗಿಸಿದೆ. ಅದಕ್ಕೆ ಮೊದಲನೇದಾಗಿ ನಾನು ನ್ಯಾಯಾಲಯಕ್ಕೆ ಧನ್ಯವಾದವನ್ನು, ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ನೇಹಾ ಹಿರೇಮಠ್ ಕೊಲೆಗಾರ ಅತ್ಯಂತ ರಾಕ್ಷಸಿ ಪ್ರವೃತ್ತಿಯಲ್ಲಿ, ತಾಲಿಬಾನ್ ಮಾದರಿಯಲ್ಲಿ ಅವನು ಕೊಲೆ ಮಾಡಿದ್ದು, ಅವನಿಗೆ ಯಾವುದೇ ರೀತಿಯ ಇಲ್ಲಿ ಬೇಲಲ್ಲ, ಗಲ್ಲು ಶಿಕ್ಷೆ ಆಗುವವರೆಗೆ ಅವನು ಹೊರಗೆ ಬರೋ ಪ್ರಶ್ನೆನೇ ಇಲ್ಲ. ಗಲ್ಲು ಶಿಕ್ಷೆ ಆಗಬೇಕು ಅವನಿಗೆ. ಸೊ ಆ ಹಿನ್ನೆಲೆಯಲ್ಲಿ ಒಂದು ನ್ಯಾಯಾಲಯ ಒಂದು ಮೆಸೇಜ್ ಕಳಿಸಿದೆ, ಈ ವ್ಯಕ್ತಿಗೆ ಜಾಮೀನು ಅರ್ಹನಲ್ಲ, ಯೋಗ್ಯನಲ್ಲ, ಅಯೋಗ್ಯ ಇದ್ದಾನೆ ಅವನು ಅಂತನ್ನುವಂಥದ್ದು ಹೇಳಿದಂಥ ನ್ಯಾಯಾಲಯಕ್ಕೆ ನಾನು ಅಭಿನಂದನೆ, ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಎರಡನೇದು, ಇದಕ್ಕೆ ಸಂಬಂಧಪಟ್ಟಂಥ ಬಹಳಷ್ಟು ಅಧ್ಯಯನ ಮಾಡಿ ಎಲ್ಲ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿ ವಾದ ಮಾಡಿದಂಥ ಅಡ್ವೊಕೇಟ್ ರಾಘವೇಂದ್ರ ಅವರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಬಹಳ ದೊಡ್ಡ ಪಾತ್ರ ಇದೆ ಇವತ್ತಿನ ಜಾಮೀನು ರದ್ದಾಗೋ ದೃಷ್ಟಿಯಿಂದ. ಇನ್ನೊಂದು ಬಹಳ ಮಹತ್ವದ ವಿಷಯ ಅಂತಂದರೆ, ಇಬ್ಬರು ಮುಸ್ಲಿಂ ಲಾಯರ್ಗಳಿಗೆ ಚಪ್ಪಲಿಲೆ ಹೊಡೆದಿದ್ದಾರೆ. ನ್ಯಾಯಾಲಯ ನಿಮ್ಮ ಆಟ ನಡೆಯುವುದಿಲ್ಲ, ಇಲ್ಲಿ ನಾಟಕ ನಡೆಯುವುದಿಲ್ಲ ಅಂತನ್ನುವಂಥದ್ದು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ನಾನು ಅಷ್ಟಕ್ಕೆ ಬಿಡುವುದಿಲ್ಲ, ಅವರ ಹಿಂದೆ ಇರುವಂಥ SDPI PFI ಯಾವ್ಯಾವ ದುಷ್ಟ ಶಕ್ತಿಗಳ ಕೆಲಸ ಮಾಡ್ತಾ ಇದ್ದಾವೆ ಅದನ್ನೂ ಕೂಡ ಎನ್ಕ್ವೈರಿ ಆಗಬೇಕು. ಅವ್ರಿಗೆ ಹಣ ಎಲ್ಲಿಂದ ಬರ್ತಾ ಇದೆ? ಬೆಳಗಾವಿನಿಂದ ಇಬ್ಬರು ಬಂದು ವಾದ ಮಾಡ್ತಾರೆ ಅಂತಂದ್ರೆ ಎಷ್ಟು ಸೋಕ್ಕಿದೆ ಇವರಿಗೆ. ಯಾರು ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿಲ್ವಾ? ಮಹಿಳೆಯರ ಬಗ್ಗೆ ನಿಮಗೆ ಕಳಕಳಿ ಇಲ್ವಾ? ಎಲ್ಲಿ ವಾಸ ಮಾಡ್ತಾ? ಅಫ್ಘಾನಿಸ್ತಾನದ ವಾಸ ಮಾಡ್ತಾ ಇದ್ರು, ಪಾಕಿಸ್ತಾನದಲ್ಲಿ ವಾಸ ಮಾಡ್ತಾ ಇದ್ರಿ ನೀವು. ಹಾಡು ಹಗಲೇ ಕೊಲೆ ಮಾಡಿದಂಥ ಅವನ ಬಗ್ಗೆ ಇವತ್ತು ಕರುಣೆಯಿಂದ ಜಾಮೀನು ಕೊಡಬೇಕಂತ ಹೇಳ್ತೀರಾ ನೀವು? ಹುಷಾರ್. ಈ ದೇಶದಲ್ಲಿ ಡಾಕ್ಟರ್ ಅಂಬೇಡ್ಕರ್ ರಚನೆ ಮಾಡಿದಂಥ ಸಂವಿಧಾನ ಇವತ್ತಿಗೂ ಜೀವಂತವಾಗಿದೆ. ನ್ಯಾಯಾಲಯ ಸತ್ಯವನ್ನು ಹೇಳುವಂಥದ್ದಿದೆ. ಸೊ ಆ ಹಿನ್ನೆಲೆಯಲ್ಲಿ ಆ ಇಬ್ಬರು ಯಾರು ಅಡ್ವೊಕೇಟ್ಸ್ಗಳಿದ್ದಾರೆ ಎನ್ಕ್ವೈರಿ ಆಗಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಈ ಒಂದು ಇಬ್ಬರು ಲಾಯರ್ ಹಿಂದೆ ಒಂದು ದೊಡ್ಡ ಶಕ್ತಿ ಕೆಲಸ ಮಾಡ್ತಾ ಇದೆ ಅಂತನ್ನುವಂಥದ್ದು ಹೇಳ್ತೀನಿ. ನಿಶ್ಚಿತವಾಗಿ ಕೆಲಸ ಮಾಡ್ತಾ ಇದೆ. ಇವರಿಗೆ ಅವತ್ತು ಕೊಲೆ ಆದಂಥ ಸಮಯದಲ್ಲಿ ಮುಸ್ಲಿಂ ಸಮಾಜ ದೊಡ್ಡ ಮೆರವಣಿಗೆ ಮಾಡಿದರು. ಆ ಮುಸ್ಲಿಂ ಸಮಾಜದ ಮುಲ್ಲಾ ಮೌಲವಿಗಳು ಅದನ್ನು ಖಂಡಿಸಿದರು. ಈಗ ಎಲ್ಲಿದ್ದಾರೆ? ಈಗ ಜಮಾತೆ ಇಸ್ಲಾಮಿನವ್ರು ಎಲ್ಲಿದ್ದಾರೆ? ನೀವು ಯಾಕೆ ಜಾಮೀನು ಹಾಕ್ತಾ ಇದ್ದಾರೆ? ಯಾಕೆ ಆ ವಕೀಲರಿಗೆ ವಕಾಲತ್ ಹಾಕಕ್ಕೆ ಅವಕಾಶ ಮಾಡಿಕೊಟ್ರಿ? ಬಾಯ್ ಬಿಡ್ರಿ ಈಗ. ಸೊ ನಿಮ್ಮ ಒರಿಜಿನಲ್ ಜಿಹಾದಿ ಮಾನಸಿಕತೆ ಇಲ್ಲಿ ಪ್ರಕಟ ಆಯಿತು ಅಂತನ್ನುವಂಥದ್ದು ನಿಶ್ಚಿತವಾಗಿ ಹೇಳ್ತಾ ಇದ್ದೀನಿ. ಸೊ ನೀವು ಕ್ಷಮೆ ಬೇಡೋದಷ್ಟೇ ಅಲ್ಲ, ಅವರು ಇಬ್ಬರು ವಕೀಲರನ್ನು ಬಹಿಷ್ಕಾರ ಹಾಕಬೇಕು, ಫತ್ವಾ ಹೊರಡಿಸ್ಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ